ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗಿದೆ. ಎಲ್ಲ ಕಡೆ ಗಲಭೆಗಳು, ರೇಪು, ಕಳ್ತನ, ದರೋಡೆ, ಶಾಸಕರಿಗೂ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಈ ಸರ್ಕಾರಕ್ಕೆ ಅದರ ಬಗ್ಗೆ ಏನು ಗಮನನೇ ಕಾಣ್ತಾ ಇಲ್ಲ. ಈ ಸರ್ಕಾರ ಪೂರ್ತಿ ಲಂಚ ತಿನ್ನೋದ್ರಲ್ಲಿ, ಲಂಚ ಹೊಡೆಯೋದ್ರಲ್ಲಿ, ಅಕ್ರಮ ಮಾಡೋದ್ರಲ್ಲಿ, ನಿಗಮಗಳಲ್ಲಿ ಲೂಟಿ ಮಾಡೋದ್ರಲ್ಲಿ, ಅಧಿಕಾರ ಹಸ್ತಾಂತರದಲ್ಲಿ ಇದರಲ್ಲೇ ಮುಳುಗೋಗಿದೆ. ಇವ್ರಿಗೆ ಜನ ಓಟ್ ಹಾಕಿ ನಮ್ಮನ್ನು ಯಾಕೆ ಗೆಲ್ಲಿಸಿದ್ರು ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ. ಅವರು ಜನರನ್ನು ಮರೆತಂಥ ಸರ್ಕಾರ ಇದು. ಜನರಿಗೆ ಕಿವಡೆ ಕಾಸು ಅಂದರೆ ಕವಡೆ ಕಾಸು ಕಿಮ್ಮತ್ತೂ ಕೊಡ್ತಾ ಇಲ್ಲ. ಯಾರಿಂದ ಎಲೆಕ್ಟ್ ಆದರೂ ಅವ್ರಿಗೆ ಒಂದು ರೀತಿ ಅಪಮಾನ. ಈ ಪರಿಸ್ಥಿತಿ ಇವತ್ತಿದೆ. ನಾವಿವತ್ತು ಬಳ್ಳಾರಿಗೆ ಬಂದಿರೋ ಅಂಥದ್ದು ಶಾಸಕರ ಕೊಲ್ಲುವಂಥ ಪ್ರಯತ್ನ, ಇದೆಲ್ಲ ಪೂರ್ವ ನಿಯೋಜಿತ. ಯಾಕಂದರೆ ಕಾರ್ಯಕ್ರಮ ನಡೀತಾ ಇರೋದಕ್ಕೂ ಇಲ್ಲಿಗೂ ಅರ್ಧ ಕಿಲೋಮೀಟ್ರ್ ದೂರ ಇದೆ. ಇಲ್ಲಿ ಬಂದು ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿತ್ತು? ಜನಾರ್ದನ್ ರೆಡ್ಡಿನ ಮೇಲೆ ಅಟ್ಯಾಕ್ ಮಾಡಬೇಕು, ಜನಾರ್ದನ್ ರೆಡ್ಡಿಯನ್ನು ಕೊಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಘಟನೆ ಆಗಿದೆ ಮೊನ್ನೆ. ಇದು ಕರ್ನಾಟಕದ ಜನರಿಗೆ ತಿಳಿಸ್ಬೇಕಾಗಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಇವತ್ತು ಮೊನ್ನೆನೂ ಕೂಡ ನಾನು ಹುಬ್ಳಿಗೆ ಹೋಗಿದ್ದೆ. ಒಬ್ಬ ಹೆಣ್ಮಗಳನ್ನ ಪೊಲೀಸ್ ವ್ಯಾನಲ್ಲೇ ಬೆತ್ತಲೆ ಮಾಡಿರತಕ್ಕಂಥ ಘಟನೆ ನಮ್ಮ ಕಣ್ಮುಂದೆ ಇದೆ. ಮೈಸೂರಲ್ಲಿ ಒಬ್ಬ ಬೀದಿಯಲ್ಲಿ ಬೆಲೂನ್ ಮಾರ್ತಕ್ಕಂಥ ಒಬ್ಬ ಹೆಣ್ಮಗಳನ್ನ ರೇಪ್ ಮಾಡಿರೋವಂಥದ್ದು ನಮ್ಮ ಕಣ್ಮುಂದೆ ಇದೆ. ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಪುಡಾರಿ, ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಆಗಿದ್ದನು, ಕಮಿಷನರ್ ಅವರಿಗೆ ರಾಜೀವ್ ಗೌಡ ಕಮಿಷನರ್ ಅವರಿಗೆ ಕೆಟ್ಟ ಪದ, ಅವರ ತಾಯಿಯನ್ನು, ಅವರ ಅಕ್ಕನನ್ನು ಯಾರನ್ನೂ ಬಿಟ್ಟಿಲ್ಲ, ಅವರೆಲ್ಲರನ್ನ ಬೀದಿಗೆ ಎಳೆದು ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥ ಘಟನೆ ಇವತ್ತು ನಮ್ಮ ಕಣ್ಮುಂದೆ ಇದೆ. ಇವೆಲ್ಲವನ್ನು ಇವತ್ತು ರಾಜ್ಯದ ಜನತೆಗೆ ತಿಳಿಸ್ಬೇಕಾಗಿದೆ. ಈ ಸರ್ಕಾರ ತೊಲಗೋಗ್ಬೇಕು. ಈ ಸರ್ಕಾರ ತೊಲಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಹೋರಾಟ ನಡೀತಾ ಇರುವಂಥದ್ದು ಸರ್ಕಾರದ ವಿರುದ್ಧ, ಸರ್ಕಾರದ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದರ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ನಾವು ಮಾಡ್ತಾಯಿದ್ರಿ. ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಡಿಸಿದಿರಿ. ಇನ್ನಷ್ಟು ಮಂತ್ರಿಗಳು ರಾಜೀನಾಮೆ ಕೊಡೋ ದಿಕ್ಕಿನಲ್ಲಿ ಇದ್ದಾರೆ. ಈ ಸರ್ಕಾರ ದುರಾಡಳಿತ ಮಾಡ್ತಾ ಇದೆ, ಸ್ವಜನ ಪಕ್ಷಪಾತ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಮುಖ್ಯವಾಗಿ ಇವತ್ತು ನಮ್ಮ ಹೋರಾಟ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ನಮ್ಮ ಗೃಹ ಸಚಿವರಿಗೆ ಏನೇ ಕೇಳಿದ್ರು ಗೊತ್ತಿಲ್ಲ, ನೋಡೋಣ, ಇಷ್ಟರಲ್ಲೇ ಕಾಲ ಕಳೆದುಬಿಟ್ಟಿದ್ದಾರೆ ಅವರು. 2.5 ವರ್ಷ ಗೊತ್ತಿಲ್ಲದ ಮಿನಿಸ್ಟ್ರು ಅವರು. 2 ವರ್ಷದ ಸಾಧನೆ, ಈ ಸರ್ಕಾರದ ಸಾಧನೆ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿರೋದೇ ಈ ಸರ್ಕಾರದ ಸಾಧನೆ. 2.5 ವರ್ಷದಲ್ಲಿ ಬೇರೆ ಏನೂ ಸಾಧನೆ ಇಲ್ಲ.